ವಚನಾನಂದ ಸ್ವಾಮೀಜಿ ವಿರುದ್ಧವಾಗಿ ಪೋಕ್ಸೋ ಕೇಸ್ ಹಿನ್ನೆಲೆಯಲ್ಲಿ ಇವತ್ತು ವಚನಾನಂದ ಸ್ವಾಮೀಜಿ ಬಂಧನ ಆಗುವಂತಹ ಸಾಧ್ಯತೆ ಇದೆ. ಶ್ರೀಗಳ ವಿರುದ್ಧವಾಗಿ ಪೋಕ್ಸೋ ಕೇಸ್ ಹಿನ್ನೆಲೆಯಲ್ಲಿ ಇವತ್ತು ವಚನಾನಂದ ಸ್ವಾಮೀಜಿಯವರ ಬಂಧನ ಆಗುವಂತಹ ಸಾಧ್ಯತೆ ಇದೆ. ಹರಿಹರದ ಪಂಚಮಸಾಲಿ ಪೀಠದ ವಚನಾನಂದ ಶ್ರೀಗಳಾಗಿದ್ದಾರೆ ಇವರು. ಮಠದ ಹಾಸ್ಟೆಲ್ ವಿದ್ಯಾರ್ಥಿಗಳನ್ನ ಮಸಾಜ್ಗೆ ಬಳಕೆ ಮಾಡಿಕೊಂಡಿದ್ರು ಇವರು ಅನ್ನುವಂತಹ ಆರೋಪ ಇವರ ವಿರುದ್ಧವಾಗಿದೆ. ಲಕ್ಷ್ಮೇಶ್ವರದಲ್ಲಿ ಪ್ರಕರಣವನ್ನ ದಾಖಲು ಮಾಡಲಾಗಿತ್ತು. ಮಠದ ವಿದ್ಯಾರ್ಥಿಯ ತಾಯಿ ಬಂದು ದಾಖಲು ಮಾಡಿರ್ತಾರೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ. ಲಕ್ಷ್ಮೇಶ್ವರ ಠಾಣೆಯಿಂದ ಹರಿಹರ ಗ್ರಾಮೀಣ ಠಾಣೆಗೆ ಕೇಸ್ ವರ್ಗಾವಣೆಯಾಗಿರುತ್ತೆ. ಹೀಗಾಗಿ ಇವತ್ತು ವಚನಾನಂದ ಸ್ವಾಮೀಜಿಯವರ ಬಂಧನ ಆಗುವಂತಹ ಸಾಧ್ಯತೆ ಇದೆ. ವಚನಾನಂದ ಸ್ವಾಮೀಜಿ ವಿರುದ್ಧವಾಗಿ ಪೋಕ್ಸೋ ಕೇಸ್ ಹಿನ್ನೆಲೆಯಲ್ಲಿ ಹರಿಹರದ ಗ್ರಾಮಾಂತರ ಠಾಣೆಗೆ ವಚನಾನಂದ ಶ್ರೀ ಹಾಜರಾಗ್ತಾರೆ. ವಿಚಾರಣೆ ಜೊತೆಗೆ ವೈದ್ಯಕೀಯ ಪರೀಕ್ಷೆಗೆ ಸ್ವಾಮೀಜಿಯವರು ಹಾಜರಾಗಿದ್ದಾರೆ. ಮೊದಲು ಗ್ರಾಮಾಂತರ ಠಾಣೆಗೆ ಹಾಜರಾಗಿದ್ದಾರೆ ಸ್ವಾಮೀಜಿಯವರು. ಸದ್ಯ ವಿಚಾರಣೆ ನಡೆಸ್ತಾ ಇದ್ದಾರೆ. ಹರಿಹರ ಠಾಣೆಯ ಪೊಲೀಸರು ಈಗಾಗಲೇ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈಗಾಗಲೇ ಗ್ರಾಮಾಂತರ ಠಾಣೆಗೆ ಹಾಜರಾಗಿದ್ದಾರೆ ಸ್ವಾಮೀಜಿಯವರು. ಸದ್ಯ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಹರಿಹರ ಠಾಣೆಯ ಪೊಲೀಸರು ಈಗಾಗಲೇ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ನಡೆಸಲಾಗುತ್ತೆ. ಸ್ವಾಮೀಜಿಯವರ ವಿರುದ್ಧವಾಗಿ ಪೋಕ್ಸೋ ಕೇಸ್ ಹಿನ್ನೆಲೆಯಲ್ಲಿ ಇವತ್ತು ಅರೆಸ್ಟ್ ಆಗುವಂತಹ ಬಹುತೇಕವಾದಂತಹ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಯಾಕೆಂದರೆ ಮಸಾಜ್ ಮಾಡಿಸ್ಕೊಳ್ತಾ ಇದ್ರು ವಿದ್ಯಾರ್ಥಿಗಳಿಂದ ಅನ್ನುವಂತಹ ಆರೋಪ ಇರುವಂತಹ ಸಂಬಂಧವಾಗಿ ವಿದ್ಯಾರ್ಥಿಯ ತಾಯಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಧು ನಾಗರಾಜ್. ಮಧು ನಾಗರಾಜ್, ಶ್ರೀಗಳ ವಿರುದ್ಧವಾಗಿ ಕೇಳಿ ಬರ್ತಾ ಇರುವಂತಹ ಮತ್ತೊಂದು ಆರೋಪದ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಮತ್ತಷ್ಟು ಸಂಕಷ್ಟವನ್ನು ಅನುಭವಿಸಬೇಕಾಗತ್ತೆ ಶ್ರೀಗಳು, ಏನಿದೆ ಮಾಹಿತಿ? ಕುಸುಮ, ವಚನಾನಂದ ಸ್ವಾಮೀಜಿ ಮೇಲೆ 2ನೇ ಪೋಕ್ಸ್ ಕೇಸ್ ದಾಖಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಸ್ವಾಮೀಜಿಯನ್ನ ಹರಿಹರ ಗ್ರಾಮಾಂತರ ಠಾಣೆ PSI ಒಂದು ವಿಚಾರಣೆಗೆ ಕರೆದಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಹಿಂದೆ ಮೊದಲ ಪೋಕ್ಸೋ ಕೇಸ್ ದಾಖಲಾಯಿತು. ಆ ಒಂದು ಪೋಕ್ಸೋ ಕೇಸ್ಗೆ ಈಗಾಗಲೇ ಬೇಲ್ ಪಡೆದು ವಚನಾನಂದ ಸ್ವಾಮೀಜಿ ನಿರಳರಾಗಿದ್ರು. ಅದಾದ ಬಳಿಕ 3ನೇ ದಿನಕ್ಕೆ ಮತ್ತೊಂದು ಪೋಕ್ಸೋ ಕೇಸ್ ದಾಖಲಾಗಿರ್ತಕ್ಕಂಥದ್ದು. ಅದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಠಾಣೆಯಲ್ಲಿ ಪೋಕ್ಸೋ ಕೇಸ್ ದಾಖಲಾಯಿತು. ಅದಾದ ಬಳಿಕ ಆ ಒಂದು ಕೇಸು ಹರಿಹರ ಠಾಣೆಗೆ ವರ್ಗಾವಣೆ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಪಂಚಮಸಾಲಿ ಮಠ ಇಲ್ಲಿ ಹರಿಹರ ತಾಲೂಕಿನಲ್ಲಿ ಇರೋದ್ರಿಂದ ಹೀಗಾಗಿ ಹರಿಹರ ಗ್ರಾಮಾಂತರ ಠಾಣೆಗೆ ಆ ಒಂದು ಪೋಕ್ಸೋ ಕೇಸ್ ವರ್ಗಾವಣೆ ಆಗಿರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸ್ವಾಮೀಜಿಯವರನ್ನ ಮೊದಲು ವಿಚಾರಣೆ ಮಾಡಲಾಗುತ್ತೆ. ಯಾಕಂದ್ರೆ ಪೋಕ್ಸೋ ಕೇಸ್ ದಾಖಲಾದ ಬಳಿಕ ಆ ಸ್ವಾಮೀಜಿಯ ಸತ್ಯಾಸತ್ಯದ ಬಗ್ಗೆ, ಅಂದ್ರೆ ಮಕ್ಕಳ ಮೇಲೆ ದೌರ್ಜನ್ಯ ಮಾಡಿ ನಿಜವೇ ಇನ್ನಿತರೆ ಆ ವಿಚಾರಗಳಿದ್ದು ಆ ವಿಚಾರಗಳನ್ನ ಸ್ವಾಮೀಜಿ ಬಳಿ ಪ್ರಶ್ನೆಗಳನ್ನ ಕೇಳಿ ಅದಾದ ಬಳಿಕ ಒಂದು ಮೆಡಿಕಲ್ ಟೆಸ್ಟ್ಗೆ ಕರೆದೋಗುವ ಸಂಭವ ಇರತಕ್ಕಂಥದ್ದು. ಯಾಕಂದ್ರೆ ವಿಚಾರಣೆಯಲ್ಲಿ ಸ್ವಾಮೀಜಿ ಯಾವ ರೀತಿ ಒಂದು ಹೇಳಿಕೆ ಕೊಡ್ತಾರೆ ಅಂದ್ಮೇಲೆ ಸ್ವಾಮೀಜಿಯ ಬಂಧನ ಒಂದು ನಿರ್ಧಾರ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಆ ವಿಚಾರಣೆ ಆದ ಬಳಿಕ ಒಂದು ಮೆಡಿಕಲ್ ಟೆಸ್ಟ್ಗೆ ಕರೆದೋಗಕ್ಕೆ ಈಗಾಗಲೇ ಸಿದ್ಧತೆ ಮಾಡ್ಕೊಂಡಿರ್ತಕ್ಕಂಥದ್ದು. ಅಂದ್ರೆ ಪೊಲೀಸರು ಮೆಡಿಕಲ್ ಟೆಸ್ಟ್ಗೆ ಕರೆದೋಗ್ತಾರೆ ಅಂದ್ರೆ ಅದಾದ ಬಳಿಕ ಬಂಧನ ಫಿಕ್ಸ್ ಅಂತ ಹೇಳಿ ಹೇಳಲಾಗಿರ್ತಕ್ಕಂಥದ್ದು. ಯಾಕಂದ್ರೆ ಮೆಡಿಕಲ್ ಟೆಸ್ಟ್ ಯಾಕಂದ್ ಮಾಡ್ತಾರೆ ಅಂದ್ರೆ ಸ್ವಾಮೀಜಿ ಬಂಧನಕ್ಕೆ ಮತ್ತು ನ್ಯಾಯಾಂಗ ಬಂಧನ ಒಪ್ಪಿಸುವ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಒಂದು ಮೆಡಿಕಲ್ ಟೆಸ್ಟ್ ಮಾಡ್ತಾರೆ ಅಂತ ಹೇಳಿ ಆ ಮಾಹಿತಿ ಲಭ್ಯ ಇರ್ತಕ್ಕಂಥದ್ದು. ಈಗಾಗಲೇ ಗ್ರಾಮಾಂತರ ಠಾಣೆಯಲ್ಲಿ PSI ಮತ್ತು CPI ನೇತೃತ್ವದಲ್ಲಿ ಈಗಾಗಲೇ ಸ್ವಾಮೀಜಿಯನ್ನ ವಿಚಾರಣೆಗೆ ಒಳಪಡಿಸ್ತಾ ಇರತಕ್ಕಂಥದ್ದು. ಅದಾದ ಬಳಿಕ ಮೆಡಿಕಲ್ ಟೆಸ್ಟ್ ಆಗುತ್ತೆ. ಟೆಸ್ಟ್ ಆದ ಬಳಿಕ ಸ್ವಾಮೀಜಿಯನ್ನ ಬಂಧನ ಮಾಡ್ಬೇಕು ಅದು ಬೇಡ ಅನ್ನೋದು ಪೊಲೀಸರು ನಿರ್ಧಾರ ಮಾಡ್ತಾರೆ. ಜೊತೆಗೆ ಈಗಾಗಲೇ ಪೋಕ್ಸೋ ಕೇಸ್ ದಾಖಲಾಯಿತು. ಆ ಒಂದು ವಿಚಾರಣೆಗೆ ಮಕ್ಕಳನ್ನು ಕೂಡ ಈಗ 164 ಮತ್ತು ಇನ್ನಿತರ ಮಾಹಿತಿಯನ್ನ ಈಗಾಗಲೇ ಪಡೆದಿರ್ತಕ್ಕಂಥದ್ದು. ಅಂದ್ರೆ ತಂದೆ ತಾಯಿ ಮತ್ತು ಆ ಮಕ್ಕಳನ್ನ ಮಾಹಿತಿಯನ್ನ ಕಲೆಯಾಗಿರೋದು ಪೊಲೀಸರು ಈಗ ಸ್ವಾಮೀಜಿಯನ್ನ ವಿಚಾರಣೆ ಬಳಿಕ ಬಂಧನ ಮಾಡ್ತಾರೋ ಅಥವಾ ಇಲ್ವೋ ಅನ್ನೋದು ಕಾದ್ ನೋಡ್ಬೇಕಾಗಿದೆ. ಜೊತೆಗೆ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಸಕಲ ರೀತಿಯಲ್ಲಿ ಸಜ್ಜುಗೊಂಡಿರ್ತಕ್ಕಂಥದ್ದು. ಅಂದ್ರೆ ಭಕ್ತರು ಮತ್ತು ಸ್ವಾಮೀಜಿ ನಡುವೆ ಈಗಾಗಲೇ ಈ ಹಿಂದೆ ಕಲಹ ಆಗಿತ್ತು. ಜೊತೆಗೆ ಗಲಾಟೆಗಳಾಗಿದ್ದು. ಹೀಗಾಗಿ ಸ್ವಾಮೀಜಿಯನ್ನ ಬಂಧನ ಮಾಡಿದ್ರೆ ಮುಂದಿನ ರೀತಿ ಗಲಾಟೆಗಳು ಸಂಭವಿಸಬಹುದು ಅಂತ ಹೇಳಿ ಈಗಾಗಲೇ ಮಠದಲ್ಲಿ ನಿಷೇಧಾಜ್ಞೆ ಕೂಡ ಜಾರಿ ಮಾಡಿರ್ತಕ್ಕಂಥದ್ದು. ಯಾವುದೇ ರೀತಿಯಲ್ಲಿ ಗದ್ದಲ ಆಗ್ಬಾರ್ದು ಅಂತೇಳಿ ಪೊಲೀಸ್ ಬಂದೋಬಸ್ತ್ ಕೂಡ ಜಾರಿ ಮಾಡಿರ್ತಕ್ಕಂಥದ್ದು. ಕುಸುಮ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.